ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಜ್ವಾಳದ ಕಿಚಡಿ, ಬ್ಯಾಳಿ ಸಾರು, ಹೋಳು ಬದನೆಕಾಯಿ ಪಲ್ಲೆ, ದಾಸೋಹ ಉಂಡು ನಾವು ಅಜ್ಜನ ನೆನೆಯೋಣ. ಹುಬ್ಬಳ್ಳಿ ಸಿದ್ಧಾರೂಢರ ಅಜ್ಜನ ನೆನೆಯೋಣ. ಜ್ವಾಳದ ಕಿಚಡಿ, ಬ್ಯಾಳಿ ಸಾರು, ಹೋಳು ಬದನೆಕಾಯಿ ಪಲ್ಲೆ, ದಲ್ಲಿ ನಾವು ಅಜ್ಜನ ನೆನೆಯೋಣ. ಅಪ್ಪ ಬಂದೇನ? ಈಗ ಮನಸ್ನ್ಯಾಗ ನಿನ್ನ ನೆನೆಸ್ಕೊಳಕತ್ತಿದ್ ನೋಡ. ಎದ್ರ ಸಂಬಂಧ ಬೇ? ಎಲ್ಲಿ ಅಡಿಕೆ ಏನಾರ ಖಾಲಿ ಆಗಿತ್ತನ? ಇಲ್ಲ ಎಲ್ಲಿ ಅಡಿಕೆದ ಏನ್ ಖಾಲಿ ಆಗಿಲ್ಲ. ಯಾಕ ಭಾಳ ದಿನ ಆತ್ಲ, ಹತ್ತತ್ರ ಒಂದ್ 6 ತಿಂಗಳಾತನ್ ನೋಡು. ಸಿದ್ದೋಡಜ್ಜನ ಮಠಕ್ಕೆ ಹೋಗಿಲ್ಲ. ಯಾಕ ಮನಸ್ಸು ಸಮಾಧಾನ ಇಲ್ಲ ಅನಿಸ್ತೈತಿ. ಒಂಚೂರು ಅಜ್ಜನ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡಾರ ಬರೋಣ ಅಂತ. ಯಾಕ ಹೋಗ್ಬೇಕು ಅಂತ ಭಾಳ ನೆನೆಸ್ತೈತಿ ಜೀವ. ಏನಂತೀಯಪ್ಪ? ಹೋಗಿ ಬರ್ಬೇಕಾಗೈತಿವ. ಸ್ವಲ್ಪ ನಮಗಿರೋ ಕಷ್ಟನಾರ ಅಜ್ಜನ ಮುಂದೆ ಹೇಳ್ಕೊಂಬರ್ಬೇಕಾಗೈತಿ. ಪರಿಹಾರ ಮಾಡ್ತಾನೆ ನಮ್ಮಜ್ಜ. ಯಾಕಂದ್ರೆ ಭಾಳ ಪರಿಸ್ಥಿತಿ ಒಂಥರ ವಜ್ಜೆ ಆಗ್ಬಿಟ್ಟದ ಬೇವ. ಹೋಗಬೇಕಾ ಅಜ್ಜನ ಮಠಕ್ಕೆ, ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಪ್ಪ ಏನಾತ? ಏನಾಗಕ್ಕೆ ಏನೈತ್ ಬಿಡ್ಬೇವ ತಗ ಯವ್ವ. ಮೊನ್ನೆ ಒಂದು 6 ತಿಂಗಳಿಂದನೂ ಒಟ್ಟು ದುಡಿಮೆ ಅನ್ನೋದೇ ಇಲ್ಲಲ್ವಿ. ಇದು ಸುಡುಗಾಡು ಕೊರೋನಾ ಬರಕ್ಕೆ ಹೋಗಿ ಒಂದು 6 ತಿಂಗಳೇನು ವರ್ಷ ಆಗಕ್ಕೆ ಬಂತವ ಲಾಕ್ಡೌನ್ ಆಗಿ. ಹೌದಾ, ಈಗ ಅಂಗಡಿ ಎಲ್ಲ ತೆಗ್ದಾವು. ಅದ್ರ ಗಿರಾಕಿ 1 ವರ್ಷದಿಂದನೂ ಒಂಥರ ಬಡ್ಡಿ ಬಾಚಿ ಕಟ್ಟವು ಮಾಡವು ಎಲ್ಲ ಮೈ ಮೇಲೆ ಬಂದ್ಬಿಟ್ಟವು. ಏನು ಮಾಡ್ಬೇಕು ಅಂತ ಗೊತ್ತಾಗ್ಬೋಲ್ತು ನನಗಂತೂ. ಗೊತ್ತಾಗ ಸಾಲಗಾರ ಅಂಗಡಿ ಕಡೆ ಬಂದು ಒಂದ ಸಮನ ನಮ್ಮ ಸಾಲ ಕೊಡ್ರಿ ಅಂತ ಕೇಳ್ತಾ ಇದಾರ. ಅಲ್ಲ, ಈಗ ದಿನ ಈ ಲಾಕ್ಡೌನ್ ಆಗಿದ್ದಕ್ಕೆ ಭಾಳ ಮಂದಿದು ಈಗ ರೊಕ್ಕ ತಗೊಳಂಗಿಲ್ಲ, ಅದನ್ನ ಪೂರ ಮನ್ನಾ ಮಾಡ್ಬೇಕು, ಆಮೇಲೆ ಕೆಲಸಕ್ಕೆ ಹೋಗೋರಿಗೆಲ್ಲ ಪಗಾರ ಕೊಡ್ಬೇಕು ಅಂತೆಲ್ಲ ಆಗಿದ್ದಿಲ್ಲ ಇದು. ಅದು ಹೆಂಗೆ ಕೇಳ್ತಾರ ಅವ್ರು ನಿನ್ನ? ಅವ್ವ ಅದು ಬೇರೆ. ಹಂಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಪಗಾರ ಕೊಡ್ಬೇಕು ಅನ್ನೋದಂದ್ರೆ ಎಲ್ಬಿ ಈಗ ಅವ್ರು ನಮ್ದು ನಡಿಬೇಕಲ್ರಿ, ನೀವು ನಿಮ್ದು ಹೇಳಿದ್ರ ಅಂತೇಳಿ ನಂಗೆ ಮಾತಾಡ್ತಾ ಇದಾರ ಅವ್ರು. ನಾನಾರ ಏನು ಮಾಡ್ಲಿವ? ಹಿಂಗ್ಯಾಕೆ ಮಾಡ್ತಾವವು? ಏನು ಮಾಡೋದಪ್ಪ, ಹಾಳಾದ್ದು ಏನು ಬಡಬಗ್ರಿಗೆ ಸುಖ ಮಾಡಲಿಲ್ಲಪ್ಪ ಇದು ಬಂದ್ ಕಾಸ್ಲೆ. ನಮ್ಮಂತರಿಗೆ ಇಷ್ಟು ಒದ್ದಾಟ ಆದ್ರೆ ದಿನಗೂಲಿ ಮಾಡ್ಕೊಂಡು ಅವತ್ತಿಂದ ಅವತ್ತೇ ತಿನ್ನೋರಿಗೆ ಎಷ್ಟು ತ್ರಾಸಾಗಿರ್ಬೋದು ಪಾಪ. ಛೇ, ಬೇವ ಅದು ಬಿಡು. ಹೋಲಿಗೆ ನಮ್ದು ಹೇಳ್ಬೇವ ಈಗ ಏನು ಮಾಡೋದಂತ. ಏನಪ್ಪ ನಾನು ಏನು ಮಾಡೋದಂದ್ರೆ ಒಟ್ಟು ಬಂಗಾರ ಐತೆ ನೋಡು, ಒತ್ತಿ ಇಟ್ಟ ಇಲ್ಲ ಮಾರು ಹೋಗಿ ಏನು ಮಾಡೋಕ್ಕಾಕತಿ. ಮೊದಲು ಕಷ್ಟ ಪರಿಹಾರ ಆಗೋದು ಮುಖ್ಯ. ಮಾರ್ತೇವೆ ಒತ್ತಿ ಇಡ್ತೇವೆ ಅನ್ನೋದಲ್ಲ. ಅದನ್ನ ಮಾಡಿ ಮೊದಲು ಸಾಲ ಬಗೆಹರಿಸ್ಕೊರಪ್ಪ. ಸುಮ್ಮನೆ ಒದ್ದಾಡಕ್ಕೆ ಹೋಗ್ಬೇಡ, ತ್ರಾಸ ತಗೊಂಡು ಏನು. ನಾನೀಗ ಅದನ್ನ ಮಾಡ್ಬೇಕು ಅಂತೇಳಿ ನೀನು ಕೇಳಕ್ಕೆ ಬಂದಿದ್ದು. ಒಟ್ಟು ಕೊಡ್ತೀಯನ್ ಬೇ ಹಂಗಾರ? ಅಲ್ಲಲ್ಲ, ಕೊಡ್ತೀಯನಂತ ಕೇಳ್ತಿಯಲ್ಲಪ್ಪ, ನಾ ಕೊಡಲ್ಲ ನಿಂಗೆ. ಅಲ್ಲೇ ಸಂದಕದಂತೇಳಿ ಚಾವಿ ಐತಿ, ತೊಗೊಂಡೋಗಿ ಒತ್ತಿ ಇಟ್ಟು ಫಸ್ಟ್ ಬಡ್ಡಿ ವಾಚಿ ಕಟ್ಟವು ಏನದಾವಲ್ಲ ಅವೆಲ್ಲ ಕಟ್ಟಿ ಮುಗಿಸ್ಕೊ. ದೇವ್ರು ಒಳ್ಳೇದು ಮಾಡ್ತಾನೆ, ಕೈ ಹಿಡಿತಾನೆ ಇನ್ನೊಂದು ಸ್ವಲ್ಪ ದಿನ. ಏನು ಅದಕ್ಕೆ ನೋಡಿ, ಈ ಕಷ್ಟ ನೋಡ್ಲಾರ್ದನ ನಿನ್ನ ಮಗಳು ನಾವೊಂದು 2 ವರ್ಷನಾರ ನೌಕರಿ ಮಾಡಿ ದುಡಿದು ನಮ್ಮ ಅಪ್ಪಗೊಟ್ಟು ರೊಕ್ಕ ಅಂತೇಳಿ ನಾನು ಕೈಯಾಗ ಕೊಟ್ಟು ಸಾಲ ಬಗೆಹರಿಸಿ ಆಮೇಲೆ ಮದುವೆ ಆಗ್ಬೇಕು ಅನ್ನೋ ಅಷ್ಟು ಹಠಾಕಿಗೆ. ಆಗಲಿ ಕಲ್ತಿದ್ದಕ್ಕರ ಒಂದು 2 ವರ್ಷ ನೌಕರಿ ಮಾಡ್ಲಿಕ್ಕೆ ಆರಾಮಾಗಿ ಆಮೇಲೆ ಐತಿ ಜೀವನದಾಗ ದುಡಿಯೋದು, ತಿನ್ನೋದು, ಮದುವೆ, ಮಕ್ಕಳು ಅವೆಲ್ಲ ಐತಿ. ಆಗ್ಲಿ ಒಂದು 2 ವರ್ಷ ನೌಕರಿ ಮಾಡ್ಲಿ. ಅತ್ತಿ ನಿಂದೇನವಾ? ಏನಿಲ್ಲ, ಕಸ್ತೂರಿ ಫೋನ್ ಮಾಡಿದ್ಲ ನಿನ್ನೆ. ಅದೇನ ನಮ್ದು ಇದು ನಮ್ದಂತೆ, ನಾನು ಹುಡುಗಿ ಜಾತಕ ಕಳಿಸಿದ್ವಲ್ಲ ಅದನ್ನ ಹೋಗಿ ತೋರಿಸ್ಕೊಂಬಂದ್ರಂತೆ. ಹುಡುಗಂದು ತೋರಿಸಿದ್ರಂತೆ. ಜಾತಕದಾಗ ಏನೂ ತೊಂದರೆ ಇಲ್ಲ, ಬೇಕಾದಂಗೆ ಮುಂದುವರಿಬೋದು, ಆರಾಮಾಗಿ ಮದುವೆ ಮುಂಜಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಅಂದ್ರಂತೆ. ಇಬ್ರು ಗಂಡ ಹೆಂಡತಿ ಸುಖವಾಗಿ ಆರಾಮ್ ಬದುಕ್ತಾರ, ಏನು ತೊಂದರೆ ಇಲ್ಲ ತಗೋರಿ ಅಂತೇಳಿ ಅಂದ್ರಂತೆ. ಹೌದಾ? ಆಗ್ಲವ, ಆಗಲಿ, ಒಳ್ಳೇದಾಗಲಿ, ಖುಷಿ ಆಯ್ತು ಸುದ್ದಿ ಕೇಳಿ. ಆಗಲಿ, ಒಂದು 2 ವರ್ಷ ಬಿಟ್ಟು ಲಗ್ನ ಮಾಡೋದಂತೇಳಿ ಈಗ ಮಾತಾಡಿದೀವಿ ನೋಡು. ಆಗಲಿ. ನಾನು ಅಂದೆ, ಅವನು ಅನ್ನಂತೆ ಮನ್ಯಾಗ ಹೋಗಿ 2 ವರ್ಷ ಬಿಟ್ಟು ಆಕೆನಂದಾಳ. ಆಕಿ ನಾನು ಪರವಾಗಿಲ್ಲ ಯವ್ವ, ಓದ್ತೇನೆ, ಓದಿದ್ ಮುಗಿಸಿ ನಾನು ಒಂಚೂರು ನೌಕರಿ ಮಾಡ್ತೇನೆ, ಆಮೇಲೆ ಆರಾಮ್ ಒಂದು 2 ವರ್ಷ ಬಿಟ್ಟು ಮದುವೆ ಮಾಡ್ಕೊಂಡ್ರಾತ ಅಂತೇಳಿ ಅವನು ಅನ್ನಂತ. ಆಗ್ಲ ಸರಿ ತೋತಿ. ಹಂಗಾರ ನಾನು ಒಳಗೆ ಕೆಲಸದ ಹೋಗ್ತೇನೆ. ಬೆಳೆ ಕುಚ್ಚಕಿಟ್ಟೆ ಒಗ್ಗರಣೆ ಹಾಕ್ಬಿಡ್ತೇನೆ ತಗೋ ನಾನು. ಹಾಕ, ಸಂಜಿಕೆ ಮಠಕ್ಕೆ ಹೋಗ್ಬರನ್ಲೆ. ಯಾಕೆ ಒಂಥರ ಸಮಾಧಾನನ ಆಗವಲ್ತು. ಎಷ್ಟು ದಿನ ಆತ ಮಠಕ್ಕೆ ಹೋಗ್ಲಾರ್ದ. ಸಂಜಿಗೆ ಹೋಗಿ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬರ್ರಿ. ಆಯ್ತು. ಗಿರಿಜಿ ಪಾರಕ್ಕೆ ಬರ್ತಾರ, ಏನು ಮಾಡ್ತಾರ ಕೇಳ್ತಂತಡಿ. ಬರ್ತಾರ ಅಂದ್ರೆ ಅವ್ರನ್ನ ಕರ್ಕೊಂಡ ಹೋದ್ರಾತ. ಎಲ್ರಿಗೂ ನಮಸ್ಕಾರ. ಪಾಪ ನೀವು ಕುಬ್ಸದ ವಿಡಿಯೋ ನೋಡಬೇಕು, ಹಾಕ್ರಿ. ಯಾಕೆ ಮುಂದೆ ಓಡಿಸ್ಬಿಡ್ತೀರಿ? ಕುಬ್ಸ ಆದ ನಂತರ, ಮದುವೆ ಆದ ನಂತರ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳ್ತೀರಿ. ಕೆಲವರು ನೋಡಬೇಕು ಅಂತೀರಿ. ಇನ್ನು ಕೆಲವರು ಅಂದರೆ ಏನಾಕೈತಿ ಅಂತಂದರೆ, ಈಗ ನಾನು ಇದು ಕೆಲವೊಂದು ಈಗ ನೋಡ್ರಿ, ಈಗ ಅಶ್ವಿನಿದು ಕುಬ್ಸ ಆಗ್ತೈತಿ. ನಾನು ಈ ಚಾನಲ್ ಒಳಗೂ ಕುಬ್ಸಾನೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಕೈತಿ ಅಂತಂದ್ರೆ, ಎರಡಕ್ಕೂ ನನಗೆ ರೆಡಿ ಮಾಡ್ಕೊಳಕ್ಕೆ, ಎಡಿಟಿಂಗ್ ಮಾಡೋಕ್ಕೂ ತ್ರಾಸಕೈತಿ. ಒಂದೇನಂತಂದ್ರೆ ಅದ್ರಾಗೂ ಕುಬ್ಸ ಇದ್ರಾಗೂ ಕುಬ್ಸ ಅಂದರೆ ಅಷ್ಟು ಮಜಾ ಬರಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಕುಬ್ಸ ಆದ ನಂತರ, ಮದುವೆ ಆದ ನಂತರ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಅಂದರೆ ನೋಡೋಕೆ ಇಂಟ್ರೆಸ್ಟ್ ಬರಲಿ, ಕಥೆನೂ ಮುಂದುವರಿಲಿ ಅನ್ನೋ ಕಾರಣಕ್ಕಷ್ಟೇ, ಮತ್ತೇನೂ ಇಲ್ಲ. ದಯವಿಟ್ಟು ನೋಡಿರಿ, ಸಹಕರಿಸ್ರಿ. ಆಮೇಲೆ ಈ ಸ್ಟೋರಿನ ಇವತ್ತು ಇದನ್ನು ಎಂಡ್ ಮಾಡ್ತೀನಿ.
ನಾಳೆಯಿಂದ ಇದಕ್ಕಿಂತ ಚೆನ್ನಾಗಿರೋಂಥ ಒಂದು ಸೂಪರ್ ಆಗಿರೋಂಥ ಒಂದು ಸ್ಟೋರಿ ಬರ್ತೈತಿ. ಖಂಡಿತ ನಿಮ್ಗೆ ಇಷ್ಟ ಆಕೈತಿ. ಕಾಮಿಡಿನೂ ಇರ್ತೈತಿ, ಆಮೇಲೆ ಅದ್ರೊಳಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಫ್ಯಾಮಿಲಿ ಸ್ಟೋರಿನೂ ಇರ್ತೈತಿ. ದಯವಿಟ್ಟು ನೋಡ್ರಿ, ನಿಮ್ಗೆ ಖಂಡಿತ ಇಷ್ಟ ಆಕೈತಿ. ಅಯ್ಯೋ ಅತ್ತಿಯರ, ಇವತ್ತು ಹೋಗ್ಬಿಡೋಣ ಅಂತೇಳಿ ನಾನು ಊರಿಗೆ. ಅಲ್ಲ, ಇಷ್ಟು ದಿನ ಅದಿ, ಈಗ ಹೋಗ್ಬಿಡೋಣ ಅಂತೀಯಲ್ಲ. ತಡಿ, ಇವತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕುಸಿನ ಕರ್ಕೊಂಬರ್ತಾರಂತ. ಯಾಕೆ ನಿನ್ನ ಕುಸಿನ ನೋಡ್ಬೇಕು, ನಿನ್ನ ಮೊಮ್ಮಗನ್ನ ನೋಡ್ಬೇಕು ಅನ್ನೋದು ನಿನ್ನ ತಲೆಯಾಗಿಲ್ಲನ? ಐತಿ ಮೊಮ್ಮಗನ್ ನೋಡ್ಬೇಕನ್ನೋದು, ಆದ್ರೆ ಮೊನ್ನೆ ದವಾಖಾನಿಗೆ ಹೋಗಿ ನೋಡ್ಬೇಕು ಅಂತ ಭಾಳ ಅನ್ಸಿತ್ತಪ್ಪ ನನಗೆ. ಏನು ಇವ್ರ ಮನಸ್ಸೇ ಮಾಡಲಿಲ್ಲ, ಹಾಗಾಗಿ ನಾನು ಸುಮ್ಮನಾಗಿದ್ದೆ. ಹೆಚ್ಚಿನಕೆವ ನೀನು ಕುಂಟ್ಕೊಂತ ಕುಸಿ ನೋಡಕ್ಕೆ ಹೋಗಿದ್ದೇನ? ಇವತ್ತು ಮನೆಗೆ ಬರತ್ತಾರಲ್ಲ, ಬರ್ತಾರ, ಸುಮ್ಮನಿರು. ಅಯ್ಯ, ಕುಂಟ್ಕೊಂತಾನ ಹಾರ್ಕೊಂತಾನ, ಒಟ್ಟು ನೋಡ್ಬೇಕಂತ ಹೋಗಿದ್ನೆ. ಬೇಡ 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 ಅಂತೇಳಿ ಬಿಟ್ಕೊಟ್ಟು ಹೋದ್ರಲ್ಲ ಮನ್ಯಾಗ. ಬಿಡ್ರಿ, ಹೋಲೆ ತಲೆ ಕೆಡ್ಸ್ಕೊಳಕ್ ಹೋಗೋಣ. ಬರ್ತಾರಲ್ಲ ಈಗ ನೋಡಿಂದ ಅತ್ತಿಯರ, ಹೋಗ್ಬಿಡಣ. ಒಂದು ಕುಬಸಾದಾಗಿಂದ ಇಲ್ಲೇ ಅದೇವಿ. ಅಲ್ಲಲ್ಲೇ, ನೀನು ಎಷ್ಟು ಜಗಳ ಹಚ್ಚಕ್ಕೆ ಪ್ರಯತ್ನ ಪಟ್ಟಿ ಅವರಿಬ್ಬರು ನಡಕ್ಕೆ, ಯಾಕಿಂತದ್ ಮಾಡ್ತಿ? ಅಲ್ಲ, ಏನು ಸಿಕ್ತತಿ ಅಂತ ನಿನಗೆ? ಅತ್ತಿಯರ, ನಾ ಎಲ್ಲಿ ಜಗಳ ಹಚ್ಚಕ್ಕೆ ಪ್ರಯತ್ನ ಪಟ್ಟೇನಿ? ಸುಮ್ಮನೆ ಏನಾರ ಒಂದು ಹೇಳ್ಬೇಡ್ರಿ ನೀವು. ಇವ ಸುಮ್ಮನೆ ಹೇಳ್ಬೇಡ್ರಂತೆ. ಸುಮ್ಮನೆ ಎಲ್ಲಿ ಹೇಳಕತ್ತೀನಿ? ಕರೆ ಹೇಳಿ, ನೀ ಜಗಳ ಹಚ್ಚಕ್ಕೆ ನೋಡಲಿಲ್ಲ. ಸುಮ್ಮನೆ ವಿನಾಕಾರಣ ನಿನ್ನೆ ಐತಿ ಹಂಗಂದ್ಲ ಹಿಂಗಂದ್ಲ ಅನ್ನಂಗೆ ಅವನೊಂದು. ಅವ ಆಕಿಗೆ ಜಗಳ ಮಾಡೋದು, ಆಕೆ ಶಟ್ಕೊಂಡು ಕುಂದ್ರದು, ಒಂದಕ್ಕೊಂದು ಹತ್ತೋದು, ಎಷ್ಟು ಒಂಥರ ಕಿರಿಕಿರಿ ಮಾಡಿಬಿಟ್ಟೆ ಅವರಿಗೆ. ಆದರೂ ಅವ್ರು ಏನಾರ ಬೇರೆ ಆದ್ರನ ಇಲ್ಲ, ಈ ಕೂಸು ಹುಟ್ಟಿ ಮತ್ತೊಟ್ಟು ಹತ್ರ ಮಾಡ್ತು ನೋಡು. ನಾನು ಹೇಳ್ತೀನಿ, ಎತ್ತಾಗ ನಿನ್ನ ಬಿಟ್ಟು ನಿನ್ನ ಜೊತೆಗೋ ಒಟ್ಟು ನಿನ್ನ ಮಗ ಸೊಸಿ ಹುಟ್ಟು ಕೂಸು ಈಗ ನೋಡಿ ಮೊಮ್ಮಾಗ ಹುಟ್ಟಿ ಬಂದಾನ, ಆರಾಮ್ ಇರಲಿ ಅಂತ ಆಸೆ ಪಡು. ಎದಕ್ಕೆ ಹಂಗೆ ಇದು ಮಾಡ್ತಿಲೆ? ಅಂತೂ ಮರಿ ಮೊಮ್ಮಗನ ಕಣ್ಣೆವ ನಾನು. ಈ ದೇವ್ರ ಸಾಕು, ನನ್ನ ಇಷ್ಟಕ್ಕೆ ಕರ್ಕೊಂಬಿಟ್ಟ ಅಂದ್ರೆ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡ್ಬಿಡ್ತೇನೆ. ಸಾಕಪ್ಪ, ಇಷ್ಟು ಬದುಕಿದ್ದು, ಇನ್ನು ಅತಿ ಆಸೆ ಬೇಡ ನನಗೆ. ಅತಿ ಆಸೆ ಬೇಡ ನನಗಂತ. ಮರಿ ಮೊಮ್ಮಗನ್ನು ಕಂಡು ಇನ್ನಷ್ಟು ದಿನ ಹಿಂಗೆ ಬಿಟ್ರೆ ಅವನ ಮದುವೆಯಾಗಿ ಇನ್ನೊಂದು ಖುಷಿನ ಕಂಡ್ರು ಕಂಡೇ ಹೇಳೋಕ್ಕಾಗಲ್ಲ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಗಟ್ಟಿಗಿತ್ತಿ ನಿನ್ನ ಮುಂದೆ ನಾ ಹೋದ್ನೇ ಹೇಳೋಕ್ಕಾಗಲ್ಲ. ನೀ ಗಟ್ಟಿ ಪಿಂಡವ ತಾಯಿ. ಆದರೂ ಅತ್ತಿಯರ, ನಿಮಗೇನಕ್ಕತ್ತಿ, ನನಗಿಂತ ಗಟ್ಟಿದಿರಿ ನೀವು. ನಾನೇ ನೋಡಿಲ್ಲ ಹೆಂಗೆ ಕುಂತೇನೆ. ಇದೇನು ಕೈ ಕಾಲು ನೆಟ್ಗಾಗಂಗೇನು ಕಾಣುವಲ್ವಪ್ಪ. ಡಾಕ್ಟರ್ ನೋಡಿದ್ರೆ ಸತತವಾಗಿ ಪ್ರಯತ್ನ ಮಾಡ್ತೀರಿ, ಕೊಟ್ಟಿರೋ ಔಷಧ ಗುಳಿಗೆ ತೊಗೊತಾನೆ ಇರ್ರಿ, ಆರಾಮಾಕತಿ ಅಂದಾರ. ಇದೇನು ಆರಾಮಾಗಂಗೇನು ಕಾಣುವಲ್ದು. ಹತ್ತತ್ರ ನೋಡಿದ್ರೇನ್ರಿ ಅತ್ತಿಯರ, 2 ವರ್ಷ ಆಗಕ್ಕೆ ಬಂತು ಇದೇ ರೀತಿ ನಳ್ತಾ ಇದೀನಿ. ಇನ್ನೂ ಹಿಂಗಾದ್ರೆ ಮುಗಿದೋತ್ ನನ್ನ ಕತಿ. ಅಯ್ಯೋ, ನನ್ನ ಹಣೆ ಬಾರನೇ ಸರಿ ಇಲ್ಲ. ಒಟ್ಟು ನಾನು ಅಂದ್ಕೊಂಡಿದ್ದು ಯಾವುದು ಕರೆಕ್ಟಾಗಿ ಆಗಲ್ಲ. ಇನ್ನೂ ಏನಾಗ್ಬೇಕ ನಿನಗೆ? ಅಲ್ಲಿ ನೋಡಿದ್ರೆ ಆ ಮನೋಜ ಖುಷಿದು ಲಗ್ನ ಆಗಕತ್ತು. ಆ ಕಸ್ತೂರಿ ಆ ಮನೆಯೊಳಗೆ ಏನು ಬೇಕಂದಂಗೆ ಬದುಕುವಂಗೆ ಆತಪ್ಪ, ಆರಾಮ್ ಉಳ್ಕೊಂಡ್ಬಿಟ್ಲ. ದೊಡ್ಡ ಕೆಲ್ಸಕ್ಕೂ ಸೇರ್ತಾಳ. ಮನೋಜನು ಅದು ಯಾವುದೇ ಕೆಲ್ಸಕ್ಕೆ ಸೇರ್ತಾನಂತೆ. ಅವ್ರೇನು ಇಲ್ಲಿರಲ್ಲ ಬಿಡು, ಬೆಂಗಳೂರಿನಾಗೆ ಇರ್ತಾರ ಆರಾಮ್ ಗಂಡ ಹೆಂಡತಿ. ಒಟ್ನಾಗ ಹೆಂಗಂದ್ರೆ ಆರಾಮ್ ಅವ್ರ ಜಿಂದಗಿ. ನಮ್ಮ ಹಣೆ ಬರ ನೋಡ್ರಿ ಹಿಂಗೈತಿ, ಏನು ಮಾಡ್ತೀರಿ. ಆದರೂ ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲ್ಲ. ಏನನ್ರಿ ನೀವು? ನಿನಗೆ ನೀನೇ ಹೇಳ್ಕೊಬೇಕು ನಾ ಒಳ್ಳೆಕಿ ಅಂತೇಳಿ, ಯಾರು ಹೇಳಲ್ಲ ಏನು? ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆಕಿ ಕೆಟ್ಟರ ಅಂತ ನಾವು ತೀರ್ಮಾನ ತೊಗೊಳೋದಲ್ಲ. ನೋಡೋರು ಹೇಳ್ಬೇಕು, ನೋಡಿದವ್ರಿಗೆ ಅನ್ನಿಸ್ಬೇಕು, ಹಂಗೆ ನಾವು ನಡ್ಕೋಬೇಕು. ನೀನು ಮಾಡಿದ್ರು ಒಂಥರ, ಸೊಸಿ ಮಾಡಿದ್ರು ಇನ್ನೊಂಥರ. ಹೋಲ್ಬಿಡು, ನಿನ್ನ ಕುಟ್ಟು ಯಾರು ಹೇಳ್ತಾರವ, ಏನು ಹೇಳಿದ್ರು ನಿನ್ನ ಮನಸ್ಸಿಗೆ ಏನು ಅನ್ಸಲ್ಲ. ಮಾತಾಡಿ ಪ್ರಯೋಜನ ಇಲ್ಲ, ಹೌದಿಲ್ಲ? ಅಯ್ಯೋ ಅತ್ತಿಯರ, ಸುಮ್ಮನೆ ಎಲ್ಲದಕ್ಕೂ ಮಾತಾಡಿ ಯಾಕೆ ಸುಸ್ತು ಮಾಡ್ಕೊಂತೀರಿ? ಸುಮ್ಮನಿರಿ, ನಾ ಇರೋದೇ ಹಿಂಗೆ. ನಾ ಏನು ಬದ್ಲಾಗಕ್ಕೆ ಏನೈತಿ? ನಾ ಕರೆಕ್ಟಾಗಿ ಅದೀನಪ್ಪ. ಸುಮ್ಮನೆ ಬದಲಾಗು ಹಂಗಾಗು ಹಿಂಗಾಗು ಅದೆಲ್ಲ ಬೇರೆದರ, ನಾ ಅಲ್ಲ. ಬಂದ್ರೆ ಇದು ಕೂಸು ಮತ್ತೆ ಈಕಿ ಯಾರು ಯಶೋದ ಬರಕತ್ತಾರ. ಬಂದ್ರೆ ಹೊರಗೆ ನಿಂತಾರ. ನಾನು ಮುಂಚೆ ಬಂದೆ ಆರತಿ ತಟ್ಟಿ ತೊಗೊಂಡೋಗೋಣ ಅಂತೇಳಿ. ಆರತಿ ತೊಗೊಂಡೋಕ್ಕಿಂತಾಡ್ರಿ ಹೊರಗೆ. ಬರ್ರಿ, ಇಲ್ಲೇನಿದ್ರಿ ಹೊಚ್ಚಲ ಕಡೆ ನಿಂದ್ರಿ. ಕುಸಿನ ಈ ಕಡೆ ಕರ್ಕೊರ್ವಾ. ಅಳ್ಯಾರ ಅಕ್ಕಿ ಕೈಯಾಗ ಕೊಟ್ಬಿಡ್ರಿ. ಅಂದ್ರೆ ಅಕ್ಕಿಗೂ ಆರತಿ ಮಾಡ್ದಂಗೂ ಆಕತಿ, ಕುಸಿಗೆ ಮಾಡ್ದಂಗೂ ಆಕತಿ. ಅದಕ್ಕೆ ಇಬ್ರಿಗೂ, ತಾಯಿ ಮಗಗೆ ಇಬ್ರಿಗೂ ನೆದ್ರ ತೆಗೆದ ಒಳಗೆ ಕರ್ಕೊಂಡ್ಬಿಟ್ರಾತಂತ. ಇಲ್ಲ, ನೀವು ನಿಂದ್ರಿ ಬಾಜುಕ್ಕೆ. 3 ಮಂದಿಗೂ ನಿಮ್ಮ ಸಂಸಾರಕ್ಕೆ ಯಾರ ದೃಷ್ಟಿನೂ ಬೀಳಬಾರ್ದು. ನೀವು ಖುಷಿಯಾಗಿ ಸಂತೋಷವಾಗಿರ್ಬೇಕಷ್ಟೇ. ನಂಗೆ ಮತ್ತೇನಿಲ್ಲ. ಬಾಬಾ ಯಶೋದ, ಹೆಂಗದ್ಯವ? ನನ್ನ ಜೀವಂತರೂ ಇಲ್ಲೇ ಅದ, ನನ್ನ ಕಷ್ಟ. ಅಯ್ಯೋ ಅಯ್ಯೋ ಅಯ್ಯೋ, ಬರೀ ನಿನ್ನ ನೆನಪೇ ಆಗಾಕತ್ತಿತ್ತವ. ಹ್ಞೂ ರೀ ಅತ್ತಿಯರ, ಅಲ್ಲೇ ದವಾಖಾನ್ಯಾಗ ಬಿಕ್ ಹತ್ತಿತ್ತು ನನಗೆ. ಬಿಕ್ ಹತ್ತಿದಾಗೆಲ್ಲ ನಮ್ಮ ಅತ್ತಿಯರ ನೆನ್ಸ್ಕೊಳಕತ್ತಿರ್ಬೇಕು ಅಂತ ನನಗೂ ಅನ್ನಿಸ್ತಿತ್ತು. ಕರೆನ ನಾನು ಸುಳ್ಳು ಹೇಳಕತ್ತಿಲ್ಲ. ಹ್ಞೂ ರೀ ಅತ್ತಿಯರ, ಕರೆನ ನಾನು ಎಲ್ಲಿ ಸುಳ್ಳು ಹೇಳತ್ತೀರಿ ಅಂದೆ. ತೊಂಬರವ ನನ್ನ ಮೊಮ್ಮಗನ ನೋಡೋಣ. ಬಾರ ಕಂದ. ಓನ ನೀನ, ನಮ್ಮ ಅಪ್ಪ ಶಾಣೆ ನೀನ. ಅಯ್ಯೋ, ನನ್ನ ಬಂಗಾರವ ಇದು. ಅತ್ತಿಯರ ನೋಡ್ರಿಲೆ, ಸೀಮ ನನ್ನ ಮಗನ ಪಡೆ ಹಚ್ಚಿನಾಗ ತೆಗ್ದಂಗ ಆಗೈತಿ. ಸೀಮ ದಿಟ್ಟ ನನ್ನ ಮಗ ಇದ್ದಂಗಿಲ್ಲ ಇದು. ಅಯ್ಯೋ ಅಯ್ಯೋ, ಯಾ ಕಣ್ಣು, ಆ ಮೂಗು, ಆ ಬಾಯಿ ಎಲ್ಲ ನನ್ನ ಮಗನ. ಸಾಣದಿದ್ದಾಗ ನಮ್ಮ ಪ್ರೀತಿ ಹಿಂಗೆ ಇದ್ ನೋಡು, ಹಿಂಗೆ ಅಚ್ಚ ಹಂಗೆ ತೆಗ್ದಂಗ ಎಲ್ಲೆಲ್ಲೆಲ್ಲೆಲ್ಲಿ ಬಿಡಂಗಿಲ್ಲ ನೋಡು, ಅಷ್ಟು ಚಂದ ಹಿಂಗೆ ಇತ್ತವ ನನ್ನ ಮಗ. ಇಲ್ಲ ನೀವ್ ಹೆಂಗ್ ನೋಡಕತ್ತೀರಿ? ದವಾಖಾನೆ ಕೇಳ್ರಿ, ಎಲ್ಲರೂ ಅದೇ ಹೇಳತ್ತಿದ್ರು. ಸೇಮ್ ಅವ್ರ ಅವನ್ ಪಡೆ ಹಚ್ಚಿನಾಗ ತೆಗ್ದಂಗ ಆಗೈತಿ, ಅವ್ರ ಅವನಂಗ ಐತಿ.
ಅಂತೇಳಿ ಅನ್ನೋದು ಎಲ್ಲರೂ ಕೇಳಿರ್ಬೇಕಾರೆ ಎಲ್ಲರೂ ಹಂಗ ಅನ್ನತ್ತಿದ್ರು ಅಲ್ಲ ನೋಡಿದ್ರ ಅನ್ಸಲ್ಲ ಇಲ್ಲ ಇಲ್ಲ ಸೇಮ್ ನನ್ನ ಮಗ ಇದ್ದಂಗೆ ಐತಿ ಇಲ್ಲ ಮಕ ಗುಂಡಗ ಸೇಮ್ ಹಾಕಿದ್ದಂಗೆ ಐತೆ ನೋಡಲ್ಲಿ ಎಲ್ಲೆಲ್ಲಿ ತೆಗಿಯಂಗಿಲ್ಲ ಇವನಂಗಿಲ್ಲ ಹೋಲಿಕೆ ಪೂರ ಹಾಕಿನ ಹೊತ್ತದ ಆತಲ್ಲ ಮುಗೀತ್ ಮತ್ತೇನೈತಿ ಹೋಲಿಕೆ ಪೂರ ಈಕಿನಂಗ ಹೊತ್ತತಿ ಅಂದ್ರೆ ಇನ್ನಿಕಿನಂಗ ಆಕತಿ ನಸ್ಲಿ ಹರಾಮಿ ಮತ್ತಿನ್ನೇನೈತಿ ಅಯ್ಯೋ ದೇವ್ರೆ ನನ್ನ ಮಗನಂಗಾರ ಹುಟ್ಟಬಾರ್ದ ಹೋಲಿ ಅಮ್ಮನ್ನೊಂದು ಈಟರ ಹೊತ್ತತಿ ಇದೆ ನನ್ನಂಗಾರ ಹುಟ್ಟಬಾರ್ದನ ತೀರ ಹೋಗಿ ಹೋಗಿ ಈ ಬೆಂಡ್ಲಿನ ಹೊತ್ಕೊಂತತಿ ಸುಮ್ಮನೆ ತಗ ಎಲ್ಲ ಒಂದೇ ಇವು ಹೋಲತ್ತ ಇನ್ನೂ ಅಡ್ಡಿ ಇಲ್ಲ ನಮ್ಮ ಮಂಗಳನ ಮಗುನೇ ಅಡ್ಡಿ ಇಲ್ಲ ನಮ್ಮ ಮಂಗಳನ ಕೂಸು ಸೀಮ ನನ್ನ ಮಗ ಇದ್ದಂಗೈತಿ ಅದಂತ್ರ ಸೇಮ್ ಇನ್ನೂ ನಮ್ಮ ಮಂಗಳನ ಮಗಳೈತಲ್ಲ ಅದು ಸೇಮ್ ಹಂಗೆ ಐತಿ ಬಿಡ್ರಿ ಆದ್ರೆ ಈದ್ ಮಾತ್ರ ನಮ್ಮ ಮಗಳ ಇದ್ದಂಗೆ ಐತಿ ಅಯ್ಯೋ ಯಾರು ಇದ್ದಂಗಿದ್ರೇನ ಅವ ಅಂತೂ ಅವನಿಗೆ ಹೆಣ್ಣಾತು ನನಗೆ ಗಂಡಾತು ಎರಡೂ ಮೊಮ್ಮಕ್ಕಳು ಮನೆಗೆ ಬಂದು ಹೆಣ್ಣು ಗಂಡು ಏನಂತೀಯವ ಓ ದೊಡ್ಡ ಖುಷಿ ಎರಡು ಮೊಮ್ಮಕ್ಕಳು ಒಂದ ಮನೆಯಾಗ ಆಡ್ತಾವು ಅಂತೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ಈಗ ಈಕೆಂತ್ರು ಬರಲ್ಲ ನಾ ಇಲ್ಲೇ ಇರ್ತೇನಿ ಅಂತಾಳ ಮಂಗಳ ಬರ್ತಾಳ ಆದ್ರೆ ಮಂಗಳನ ಕೂಸು ಒಂದ ಆಕತಿ ಈಕಿನೂ ಬಂದು ಮನೆ ತುಂಬ್ಕೊಂಡ್ಲಂದ್ರ ಎಲ್ಲರೂ ಜೊತೆ ಇರ್ಬೋದಿತ್ತಪ್ಪ ಚಂದಗೆ ಅಯ್ಯ ಅತ್ತಿಯರ ಆಯ್ತು ಹಂಗ ಮಾಡನ್ ತಗೋರಿ ಈಗ ಸದ್ಯಕ್ಕೆ ಹೆಂಗಿದ್ರು ಒಂದು 6 ತಿಂಗಳು ಇಲ್ಲೇ ಇರ್ಬೇಕಲ್ಲ ಇರ್ತೀನಿ ಆಮೇಲೆ ನೋಡೋಣ ಅವ ಅದಕ್ಕೆ ಯಾಕೆ ತಿಳಿ ಕೆಡ್ಸ್ಕೊಂತಿ ಏನ ಸುಮ್ಮನೆ ಇರೋ ನೀನು ನೋಡ ನೀ ಒಂದು 6 ತಿಂಗಳು ಬಿಟ್ಟು ಆದ್ರೆ ಒಂದು ಸ್ವಲ್ಪ ಅಲ್ಲೂ ಬರೋದು ಇಲ್ಲೂ ಇರೋದು ಅಲ್ಲೂ ಬರೋದು ಇಲ್ಲೂ ಇರೋದು ಮಾಡ್ಕೊಂತ ಇದ್ರಾತ ಏನು ಪರ್ಮನೆಂಟ್ ಇಲ್ಲೇ ಇರ್ತೇವೆ ಅಂತ ಏನಲ್ಲ ಅಷ್ಟೇಪ್ಪ ಹಂಗೆ ಮಾಡ್ರಿ ಖುಷಿನ ಒಳಗೆ ಕರ್ಕೊಂಡು ಹೋಗುವ ನೆದ್ರಕತಿ ಹಾಲ್ಗಿಲ್ ಕುಡ್ಸೋ ಅಂದಂಗ ನಾವು ಊರಿಗೆ ಹೋಗ್ತೇವಪ್ಪ ಏನು ಅಯ್ಯ ಅವ ಇವತ್ತಿನ್ನು ಕುಸಿನ ಕರ್ಕೊಂಡು ಮನೆಗೆ ಬಂದೇವಿ ಆಗಲೇ ಊರಿಗೆ ಹೋಗ್ಕನಂತೀಯಲ್ವ ಒಂದು ವಾರ ಇರು ಆರಾಮ್ ಮೊಮ್ಮಗನ ಜೋಡಿ ಆಟ ಆಡು ಮೊಮ್ಮಗನ ಜೋಡಿ ಆಟ ಆಡಿ ಆಮೇಲೆ ಹೋಗುವಂತ ಈಗೇನು ಅರ್ಜೆಂಟ್ ಐತಿ ಇಲ್ಲಪ್ಪ ಮನೆ ಕಡೆ ಎಲ್ಲ ಹಂಗ ಬಿಟ್ಬಿಟ್ಟು ಬಂದಿದ್ದು ಸತತ ಎಷ್ಟು ದಿನ ಅಂತ ಚಾವಿ ಹಾಕದ ನಿಮ್ಮಪ್ಪನು ಆ ಕೆಲಸ ಈ ಕೆಲಸ ಅಂತ ಅಡ್ಡಾಡ್ತಿರ್ತಾನ ಮನೆ ನೆಟ್ಟಿಗಿರೋದೇ ಇಲ್ಲ ಆ ಮಂಗಳ ಮನೆಗೆ ಬಾ ಅಂದ್ರೆ ಇನ್ನೂ ಬರಲ್ಲ ನಾ ಅಲ್ಲೇ ಇರ್ತೀನಿ ಅಂತ ಅಕಿನೂ ಅಂತ ಅದಾಳ ಈಗ ಅದಕ್ಕೆ ಸುಮ್ಮನೆ ಬೇಡ ಹೋದ್ರಾತ ಅಂತ ಯಾಕತ್ತೀರ ಇನ್ನೂ ಮಂಗಳ ಬಂದಿಲ್ಲ ಅಕ್ಕಿ ಕೂಸ 6 ತಿಂಗಳು ಮುಗಿದ್ ಮತ್ತೆ 7ರಾಗ ಬಿತ್ತನಪ್ಪ 7ರಾಗ ಬಿದ್ದೈತಿವ ಅಲ್ಲ ಅಂತ ಅಕಿನೂ ಈಗ ಆಮೇಲೆ ಬರ್ತೇನೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂತಾಳ ಏನ್ ಮಾಡೋದವ ಏನ್ ಅನ್ನಕ್ಕೂ ಬರದ್ದು ಬಿಡಾಕ್ ಬರದ್ದು ಈಗಿನ ಕಾಲ ಸೊಸ್ತ್ಯಾರ ಬಾರಿ ಸೂಬ್ರ ಆಮೇಲೆ ಏನಾರ ಒಂದ್ ತಟ್ಟಗ ಅಂದ್ರೆ ತಡ್ಕೊಳಲ್ಲವ ನಮ್ ಕಾಲ್ದಂಗ ಹೇಳ ಏನಂದ್ರು ಏನ್ ಮಾಡಿದ್ರು ಅತ್ತಿ ಕಾಲಾಗ ಬಿದ್ದಿರಾಕ ಈಗಿನ ಕಾಲದವ್ರು ಬಾರಿ ಸೊಕ್ಕಿನ್ಯಾರ ಸೊಸ್ತ್ಯಾರ ಒಂದ್ ಮಾತು ಅನ್ನಂಗಿಲ್ಲ ಮಾಡಂಗಿಲ್ಲ ಏನ್ ಅನ್ಲಾರ್ದನ ಗಡಗಡ ಹೋಗಿ ತಾಯಿ ಮನೆ ಕುಂದಿರ್ತಾವು ಇನ್ನೇನಾರ ಅಂದ್ರ ಬಿಡ್ತಾರನ ಅದಕ್ಕವ ಬಾಳ ನಾನು ಏನ್ ಅನ್ನಕ್ ಹೋಗುದಿಲ್ಲ ಕೇಳಕ್ ಹೋಗಲ್ಲ ಬೆಳಕ್ ಹೋಗಲ್ಲ ನಿಂಗೆ ಇಷ್ಟ ಆದಾಗ ಬಾ ಬ್ಯಾಡ ಅಂದಾಗ ಬಿಡು ನಿನ್ ಮನಸ್ಸು ತಿಳಿದಂಗ ಮಾಡ ನಿಮಗ್ ಬಾಳೆ ಬೇಕಂದ್ರೆ ಮಾಡ್ಕೊಂತೀರಿ ನಿಮ್ಗ ಬೇಡ ಅಂದ್ರೆ ನಾವರ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ನೋಡು ಯಥ ರಾಜ ತಥ ಪ್ರಜಾ ಅನ್ನಂಗ ಹಂಗ ಹತ್ತಿಯಾರ ಕೈಗೆ ಮಾಕೈ ಆ ಕೈಗೆ ಮಾಕೈ ಅಂತೇಳಿ ಹೋಲ್ಬಿಡ್ರಿ ಕೊಡ್ರಿ ಪಾಪ ಕೊಡ್ರಿ ಒಂಚೂರು ಹಾಲು ಕುಡಿಸ್ತೀನಿ ಕರ್ಕೊಂಡು ನಡಿ ಒಳಗೆ ನಡಿ ಖುಷಿ ಆತ ಅಂತೂ ಇಂತೂ ಮೊಮ್ಮಗ ಬಂದ ಅವ ನಾಳೆ ಬೇಕಾದ್ರೆ ಬಿಟ್ಟು ಬರ್ತೀನಿ ಇವತ್ತು ಬೇಡ ಸುಮ್ಮನೆಗಿರು ಸರಿ ಆಯ್ತಪ್ಪ ಅಮ್ಮ ಚಾಗಿ ಮಾಡ್ಕೊಡ್ಲೆ ಏನು ಬೇಡವ ಚಾಗಿ ಕುಡಿಬೇಕಂತ ಅನ್ಸ್ವಲ್ತ ಏನು ಬೇಡ ಪಾಪ ಈಗ ಬಂದಾರ ಅವ್ರಿಗೆಲ್ಲ ಸರಿ ಮಾಡ್ಕೊಡು ಸರಿ ಅಮ್ಮ ನೋಡು 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 ನನಗೆ ಇದಕ್ಕ ಸಿಟ್ಟು ಬರೋದು ನನಗೆ ಸುಮ್ಮನೆ ಸಿಟ್ಟು ಬರ್ತತಾನ ಏನಾತ ಮತ್ತಿನ್ನೇನಾಗಬೇಕು ಅಮ್ಮ ಚಾ ಮಾಡಿಕೊಡ್ಲ ಅಂತ ನಿಮ್ಮನ್ನ ಕೇಳಿದ್ಲ ಒಂದ್ ಮಾತರ ನನ್ ಕೇಳಿದ್ಲ ಆಕೆ ಅಮ್ಮ ಚಾ ಮಾಡಿಕೊಡ್ಲ ಅಂತೇಳಿ ಅದಕ್ಕೆ ಮತ್ತೆ ನಂಗೆ ಆಕಿನ ನೋಡಿದ್ರೆ ಮೈ ಉರಿಯೋದು ನನಗೆ ನನಗೊಂದು ಮಾತರ ಆಕೆ ನಿಮಗೂ ಚಾ ಬೇಕನ್ರಿ ಅಕ್ಕಾರ ಅಂತೇಳಿ ನಂಗೆ ಬೇಕಿತ್ತು ಒಂದು ಮಾತರ ಹೇಳ್ಬೇಕಾಕಿ ಅದು ಅಲ್ಲದೆ ಈ ಬೆಂಡ್ಲಿ ನೋಡಿದ್ರಿ ಅತ್ತಿಯಾರ ನೆನಪಾಗತ್ತಿತ್ತು ಅಂದ್ರೆ ದಿನ ದವಾಖಾನೆ ಬಿಕ್ ಹತ್ತಿತ್ತು ಅಂತ ಅದೇ ದಿನ ದವಾಖಾನೆ ಬಿಕ್ ಹತ್ತಿತ್ತು ಅಂತ ನಾಟಕ ಮಾಡಿದ್ಲಕ್ಕಿ ಅಂದ್ರೆ ನೀ ಯಾವಾಗ ನೆನ್ಸ್ಕೋಬೇಕು ಹೋಗ ಅಂತೇಳಿ ನಿನ್ನ ವಿಚಾರ ಪೂರ ಗೊತ್ತವ್ರಿಗೆ ಮತ್ತು ನೀ ಯಾಕೆ ನಾಟಕ ಮಾಡ್ತಿ ಅಲ್ಲ ದಿನ ನಿಮ್ಮ ನೆನಪಕ್ಕಿತ್ತು ಅನ್ನಕ್ಕೆ ಒಂದಿನ ನೋಡ್ಬೇಕು ಅಂತ ಅನ್ಲಿಲ್ಲ ಲಿಕ್ಕಿ ಅಂತ ಅವ್ರಿಗೂ ಅನ್ಸಿರ್ತತಿ ಏನು ಅಲ್ಲ ನೀ ಅಂದಿ ಬಿಡು ನೋಡ್ಕೊಂಬರೋಣ ಅಂತೇಳಿ ಅವನ ಬೇಡ ಅಂದ ಆದ್ರೆ ಈಗ ಹೆಂಗೈತೆ ಅಂದ್ರೆ ನೀ ಹೆಂಗೆ ಮಾತಾಡ್ತಿ ಆಕಿನ ಹಂಗೆ ಕೊನಕ್ಲೇನ ಮಾತಾಡೋದು ಏನು ನೀವಂತರ ಏನಂದ್ರು ಆಕಿ ಅನ್ಸ್ಕೊಂಡು ಇರಕಾಕತ್ತಂತ ಮಾಡಿಯೇನ ನಾಳೆ ಊರಿಗೆ ಹೋಗೋಣಂತೆ ಏನ ಆಯ್ತು ಇಲ್ಲಾರು ಇರ್ತಾರ ಬೀಚ್ಗೆ ಅಡ್ಡಾಡಕ್ಕಾಗಲ್ಲ ಕುಂದ್ರಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ ಅಜ್ಜನ ಮಠಕ್ಕೆ ಬಂದು ಎಷ್ಟೋ ಮನ್ಸಿಗೆ ಸಮಾಧಾನ ಅನ್ಸಾತೈತೆ ನಾನು ಅದ್ರ ಸಂಬಂಧ ಬಂದಿದ್ ಬಿಡ ಅಜ್ಜನ ಮಠಕ್ಕೆ ನಮ್ಮ ನೀರಮ್ಮನ ಕರೆದ್ನೇವ ಬರ್ತೇನೆ ಅಂದಿತ್ತು ಪಾಪ ಬರೋ ಹೊತ್ತಿಗೆ ತಲೆಗೆ ನೀರು ಹಾಕೊಂಡ್ಬಿಡ್ತಾ ಹುಡುಗಿ ಅದಕ್ಕೆ ಮಧ್ಯಾಹ್ನ ಮೇಲೆ ತಲೆಗೆ ನೀರು ಹಾಕೊಂಡ್ಲಲ್ಲ ನಾವಲ್ಲಿ ತೋರಿ ಎತ್ತಿರ ಹೋಗಿ ಬರ್ರಿ ಯಾಕ ನಂದು ಗಳಿಗೆ ಕೂಡಿ ಬಂದಿಲ್ಲನ ನಮ್ಮ ಮುಗುದಿಂದ ಒಮ್ಮೆ ಹೋಗಿ ಬರ್ತೇನೆ ಅಂದ್ಲ ಆಗ್ಲವ ಹಂಗೆ ಮಾಡು ನೀವು ಯಾವಾಗಾರ ಹೋಗ್ಕೋರಿ ನನ್ಗಂತರೂ ಹೋಗಿ ಬರ್ತೇನೆ ನಾನು ಅಂತೇಳಿ ನಾನು ಬಂದೆ ಗೌಡ್ರು ಬರಲಿಲ್ಲ ಶಾಂತಕ್ಕ ಬರ್ತಿದ್ರೆ ಏನಪ್ಪ ಅವರು ಕರೆದಿದ್ರೆ ಗೌಡ್ರನ್ನ ಕರೆದ್ಲ ಶಾಂತಕ್ಕ ಒಳ್ಳೆ ಅಂದ್ರ ಅವ್ರು ಶಾಂತಕ್ಕ ನೀ ಇಲ್ಲೇ ಕುಂತೀರಿ ಇಬ್ರು ನಾ ಹೋಗಿ ಒಂದು 50 ರೂಪಾಯಿ ಮಿರ್ಚಿ ಕಾರ್ದಾಣಿ ಚುಮ್ಮರಿ ಇಲ್ಲಾಂದ್ರೆ ಒಂದು ಗಿರ್ಮಿಟ್ಟಿ ಕಟ್ಟಿಸ್ಕೊಂಬಂದ್ಬಿಡ್ಲೇನ ಇಲ್ಲ ಅಜ್ಜನ ಮಠದ ಬಾಗಲ್ಲ ಕುತ್ಕೊಂಡು ತಿನ್ನೋದೈತಲ್ಲ ಅದ್ರಂತ ಸುಖ ಯಾವುದೂ ಇಲ್ಲ ಅದು ಕಾರ್ದಾಣಿ ಚುಮ್ಮರಿ ಕಾರ್ದಾಣಿ ಮಿರ್ಚಿ ಮಂಡಕ್ಕಿ ಇಂಥವು ತಿನ್ನೋದಂದ್ರೆ ಎಷ್ಟು ರುಚಿ ಅಲ್ಲ ಶಾಂತಕ್ಕ ಹ್ಞೂನವ
ಇದು ಕೈಲಾಸ ಮಂಟಪಕ್ಕೆ ಹೋಗಿ ಬಂದು ಇಲ್ಲೇ ನಳ್ಳಿ ಕುಂದ್ರನ ಕುಂತಿದ್ದು ಬೇಕಾದ್ರೆ ಹೋಗ್ತಾರವಂತು. ಹಾಂ ಆಯ್ತು ಶಾಂತಕ್ಕ. ಎಲ್ಲರಿಗೂ ನಮಸ್ಕಾರ. ಈ ಕಥೆನ ನಾನು ಮುಗಿಸ್ತಾ ಇದ್ದೀನಿ ರೀ. ಇವಾಗ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ರೀತಿಯೊಳಗೂ ಒಂದು ಒಳ್ಳೆಯದೇ ಆಗೈತಿ, ಏನೂ ತೊಂದರೆ ಅಂತರೂ ಇಲ್ಲ. ಇನ್ನು ನಮ್ಮ ಈಕಿ ಅಂತರೂ ಅದು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗಂಗವ್ವ, ಅದು ನಿಮಗೂ ಗೊತ್ತಿದ್ದಿದ್ದು ವಿಷಯನೇ ಐತಿ. ಆಕಿದ ಹಂಗೆ ಕಟ್ಟ ಕುಟ್ಟಿ ನಡೆಯೋದೆ. ಮತ್ತು ಇನ್ನು ಯಾರು ಆಕಿ ಮಾತು ಕೇಳ್ಕೊಂಡೇನು ಆಕಿನ ಮಾತಿಗೆ ಬೆಲೆ ಕೊಟ್ಟು ಆಕೆ ಹೇಳ್ದಂಗೆ ಕೇಳುವಂಥದ್ದಂತರೂ ಇಲ್ಲ. ಮುಗದೆ ಹೋದ ಕತಿ. ಇನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ದಂಗೆ ಆಕಿ ಅಷ್ಟೇ. ಇನ್ನು ಅವ್ರ ಅಪ್ಪಂತರೂ ಒಳ್ಳೆವಾಗ್ಯಾನ. ಒಳ್ಳೆವನ್ನೋದಕ್ಕಿಂತ ತಪ್ಪು ತಿಳ್ಕೊಂಡಾನ. ಎಲ್ಲ ಒಳ್ಳೆಯದೇ ಆಗೈತಿ. ಮಂಗಳಾಗೂ ಪಾಪು ಆಯ್ತು, ಯಶೋದಾಗೂ ಆಗೈತಿ. ಅದಕ್ಕೆ ಈ ಕಥೆನ ಮುಗಿಸ್ತಾ ಇದ್ದೀನಿ. ಇದೇ ಥರನೇ ಒಂದು ಫ್ಯಾಮಿಲಿ ಸ್ಟೋರಿ ಇರೋವಂಥದ್ದೇ, ಕಾಮಿಡಿ ಎಲ್ಲ ಚೆನ್ನಾಗಿರೋದು ಒಂದು ಸ್ಟೋರಿ ಬರ್ತೈತಿ. ದಯವಿಟ್ಟು ನೋಡ್ರಿ. ನಾಳೆಯಿಂದ ಸ್ಟಾರ್ಟ್ ಆಕೈತಿ, ಸಹಕರಿಸ್ರಿ. ನೀವು ಹೇಳ್ಬೋದು ಹಳೆ ಕಥೆನ ರಷ್ಯಾ ಸೊಸೆ ಮತ್ತು ಮಗನ ಮದುವೆ ಕಥೆ ಐತಲ್ಲ ಅದನ್ನು ಹಾಕ್ರಿ ಅಂತ. ಇಲ್ಲ, ಅದನ್ನು ಹಾಕೋಕ್ಕಾಗಲ್ಲ. ಯಾಕಂದರೆ ಮೇನ್ ಅವೆರಡು ಚಾನಲ್ಗೆ ಫಸ್ಟ್ ನೋಟಿಫಿಕೇಶನ್ ಬಂದಿದ್ದು. ಸೊ ಅವನ್ನ ಇದಕ್ಕೆ ಹಾಕಿದ್ರಿಂದ ಅವು ಅದೇ ತೊಂದರೆ ಇದಕ್ಕೂ ಆಗಿದ್ದಿತ್ತಲ್ಲ ಅನ್ನೋದು ನನಗೆ ಹೆದರಿಕೆ ಐತಿ. ಸೊ ಅದಕ್ಕೋಸ್ಕರ ಹಾಕ್ತಾ ಇಲ್ಲ. ಹಳ್ಳಿ ಜೀವನದ ಕತೆ ಒಂದೇ ಒಂದು ಅದನ್ನು ಹಾಕ್ತಾ ಇದ್ದೀನಿ ಆರೋಡಕ್ಕೆ. ಅದು ಅದಕ್ಕೇನು ಪ್ರಾಬ್ಲಮ್, ಯಾವ ನೋಟಿಫಿಕೇಶನು ಬಂದಿರಲಿಲ್ಲ. ಆದರೆ ಇದರಿಂದ ಅದಕ್ಕೆ ತೊಂದರೆ ಆಗೈತೆ ಹೊರತು ಆ ವಿಡಿಯೋಗಳನ್ನ ಆ ಚಾನಲ್ ಒಳಗೆ ಹಾಕಿದ್ದಕ್ಕೆ ಅದಕ್ಕೆ ತೊಂದರೆ ಆಗೈತಿ. ಅದಕ್ಕೆ ಅಂತಲೇ ತೊಂದರೆ ಆಗಿದ್ದಿಲ್ಲ. ಹಾಗಾಗಿ ಇವಕ್ಕೂ ಹಾಕಿ ಏನಾಗೋದು ಬೇಡ ಅಂತ ನಾನು ಯಾವುದು ಹಳೆ ಸ್ಟೋರಿನ ಇದ್ರೊಳಗೆ ಹಾಕ್ತಿಲ್ಲ. ದೇವ್ರ ದಯದಿಂದ ಅವು ಬಗೆಹರಿದ್ರೆ, ಪ್ರೊಸೀಜರ್ ನಡೆದೈತಿ, ಅದು ಪ್ರಾಬ್ಲಮ್ ಬಗೆಹರಿದ್ರೆ ಅದರೊಳಗೆ ಅವ್ನು ಹಾಕ್ತೀನಿ. ಈಗ ಸದ್ಯಕ್ಕೆ ಇದಕ್ಕೆ ಬೇರೆನೇ ಹಾಕ್ತೀನಿ. ದಯವಿಟ್ಟು ನೋಡಿರಿ.